ಅಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಜೂಲಿ, ಕ್ಯಾರೆಕ್ಟರ್ ನೇಮು. ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸರ್. ಸಿನಿಮಾ ಎಲ್ಲ ಆದಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ. ಓಕೆ, ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು. ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನಿಮಾ. ಸೊ ಸಿನಿಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿನಿಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ. ಒಂದು ರೀಲ್ಸ್ ಮಾಡೋ ಅಂಥ ಹುಡುಗಿ, ಯಾವಾಗಲೂ ಲೈವ್ ಹೋಗೋದು, ಟಿಕ್ಟಾಕ್ ಮಾಡೋದು. ಸೊ ಸಿನಿಮಾ ಅಂದರೆ ಹುಚ್ಚು ನನಗೆ. ಸಿನಿಮಾದೊಳಗಡೆ ಸಿನಿಮಾಗೆ ಹುಚ್ಚು, ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ರಿಯಲ್ ಲೈಫಲ್ಲೂ ಅದೇನೆ. ಮತ್ತು ಹಾಂ, ಥ್ಯಾಂಕ್ ಯು. ನನ್ನ ಹೆಸರು ದಿವ್ಯಶ್ರೀ ಅಂತ. ಐ ಆಮ್ ರಿಯಲಿ ಸಾರಿ ಒನ್ಸ್ ಅಗೇನ್, ಲೇಟ್ ಆಯಿತು ಸ್ವಲ್ಪ. ಅಂದರೆ ನೆನಪಾಗುತ್ತಿಲ್ಲ ಎಲ್ಲರೂ. ಐ ಆಮ್ ಸಾರಿ. ಥ್ಯಾಂಕ್ಸ್. ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿದ್ವಿ. ಓಕೆ, ಸೊ ನನ್ನ ಪಾತ್ರ ಇಲ್ಲಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಹೀರೋ ಬಂದು ಲೀಲಾ ಮೋಹನ್, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರ ವೈಫ್ ಕ್ಯಾರೆಕ್ಟರಾಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ. ಆ್ಯಂಡ್ ಐ ಆಮ್ ಸಾರಿ, ಐ ಆಮ್ ನಾಟ್ ಯೂಸ್ ಟು ಟಾಕ್ ಆನ್ ಸ್ಟೇಜ್. ಐ ಆಮ್ ರಿಯಲಿ ಸಾರಿ. ನೋ, ಐ ಆಮ್ ನಾಟ್ ಸ್ಕೇರ್ಡ್, ಬಟ್ ಭಯ ಏನಿಲ್ಲ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ. ಐ ಆಮ್ ಸಾರಿ. ಐ ಆಮ್ ಸಾರಿ. ಥ್ಯಾಂಕ್ಸ್. ಎಲ್ಲರೂ ಅನ್ಕೊಂತಾರೆ ನಾಯಿ ಇದೆ ಎಚ್ಚರಿಕೆ, ಏನಿದು ನಾಯಿ ಇದೆ ಎಚ್ಚರಿಕೆ. ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಮನೆ ಮುಂದೆ ಬಿದ್ದಿರುವಂತ ಒಂದು ಬೋರ್ಡ್ ಮನೆ ಮುಂದೆ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ ಬೋರ್ಡು. ಹಾ, ನಾಯಿ ಇದೆ ಎಚ್ಚರಿಕೆ ಬೋರ್ಡ್ನ ಮನೆ ಮುಂದೆ ಹಾಕಿರ್ತಾರೆ. ಸೊ ಅದು ನಾನು ಸ್ಟಾರ್ಟಿಂಗ್ ಅಲ್ಲಿ ಕತೆ ಮಾಡಿದಾಗ ಒಂದು ಯಾವುದೋ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದಾಗ, ಸೊ ನಾನು ಈ ಥರ ಹೊಸದಾಗಿ ಏನಾದರೂ ಒಂದು ಮಾಡಬೇಕು, ಹೊಸ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಸೊ ಎಲ್ಲರೂ ಮಾಡ್ತಾರೆ ಹಾರಾರು, ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ, ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ, ನಾನು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೆ. ನನಗಿದು ನಾಯಿ ಇದೆ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು. ಸೊ ಮಾಡಿದ್ದೀನಿ. ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ. ಕತೆ ಅಂತೂ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸೊ ಅದನ್ನ ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಟೈಟಲ್ಗೂ ನಮಗೂ ಸಂಬಂಧ, ಟೈಟಲ್ಗೂ ಸಿನಿಮಾಗೂ ಏನು ಸಂಬಂಧ ಅಂತಾರ? ಸೊ ಟೈಟ್ಲ್ಗೂ ಸಿನಿಮಾಗೂ ಬಹಳ ಸಂಬಂಧ ಇದೆ. ಯಾಕೆಂದ್ರೆ ಸಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ, ಒಂದು ನಾಯಿ, ಇವಾಗ ನಾವೇನಂತೀವಿ, ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕ್ತಾರೆ. ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈ ಸಬ್ಜೆಕ್ಟ್ ಅಲ್ಲಿ ಅದನ್ನು ಹೇಳಿದೀವಿ ನಾವು. ಸೊ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕೋರು ಕೂಡ ಸೊ ಅದನ್ನ ಕಂಪಲ್ಸರಿ ಫಾಲೋ ಅಪ್ ಮಾಡಲೇಬೇಕು. ಒಂದು ನಾಯಿಗೆ ಒಂದು ರೇಬಿಸ್ ಬಂದ್ರೆ ಏನಾಗುತ್ತೆ, ಅದರಿಂದ ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ, ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ, ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಡೀಟೇಲ್ ಆಗಿ ತೋರಿಸಿದೀವಿ. ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲು ನಾವು ಇಟ್ಟಿದ್ದೀವಿ ಸರ್. ಸೊ ಆತ್ಮಗಳು ಅದೇ ಟ್ವಿಸ್ಟ್ ಸರ್. ನಾಯಿ ಸತ್ತು ಆತ್ಮ ಆಗಿರೋ ಸರ್, ಅದನ್ನ ನಾನು ಹೇಳಲ್ಲ. ಯಾಕಂದ್ರೆ ನಾಯಿ ಯಾವತ್ತಿದ್ರು ಲಾಯಲಿಟಿ ಅಂತ ಹೇಳ್ತೀವಲ್ವಾ. ಲಾಯಲಿಟಿ ಅಂದ್ರೆ ಏನ್ ಹೇಳಿ? RCB ನೀವೇನ್ರಿ ನೀವು? ಲಾಯಲ್ಟಿ ಅಂದ್ರೆ RCB. ಎಸ್, ಆಫ್ ಕೋರ್ಸ್. ಲಾಯಲಿಟಿ ಅಂದ್ರೆ ನಾಯಿಗೆ ನಿಯತ್ತು ಜಾಸ್ತಿ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಅನ್ನೋದೇ ಇದ್ರ ಕಾನ್ಸೆಪ್ಟ್ ಮೇಡಮ್. ಅಷ್ಟೇ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ. ಅದು ಮನುಷ್ಯನಿಗೆ ನಿಯತ್ತಿರಲ್ಲ, ನಾಯಿಗೆ ನಿಯತ್ತಿದೆ ಅನ್ನೋದ್ರ ಈ ಸಬ್ಜೆಕ್ಟ್ ಅಲ್ಲಿ ತೋರಿಸಿದೀನಿ ನಾನು. ಆ ಸತ್ರು ಕೂಡ ನಿಯತ್ತಾಗಿರುತ್ತೆ. ಮನುಷ್ಯ ಸತ್ರು ಕೂಡ ನಿಯತ್ತಾಗಿರಲ್ಲ, ಅವನು ಸ್ವಾರ್ಥಿ. ಸೊ ಬಟ್ ಇಲ್ಲಿ ಹೌದು ತೋರಿಸಿದೀನಿ ಸಬ್ಜೆಕ್ಟ್ ಅಲ್ಲಿ ಸರ್. ನಾಯಿಗೆ ಮನುಷ್ಯನ್ಗೆ ಪುನರ್ಜನ್ಮ ಇದೆ, ನಾಯಿಗೆ ಜನ್ಮ ಇಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಮನುಷ್ಯನ್ಗೆ ಜನ್ಮ ಇಲ್ಲ, ಒಂದೇ ಜನ್ಮ ಇರೋದು. ಆಯ್ತಾ? ನಾವು ಅನ್ಕೊಂತೀವಿ, ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಜನ್ಮಗಳಿದಾವೆ ಅಂತ. ಜನ್ಮಗಳೇ ಇಲ್ಲ, 7 ಜನ್ಮ ಅಷ್ಟೇ. 7 ಜನ್ಮ ಅಂತ ನಾವೇನ್ ಹೇಳ್ತೀವಲ್ಲ, ಯಾವ ಜನ್ಮನೂ ಇಲ್ಲ, ಒಂದೇ ಜನ್ಮ. ಹುಟ್ಟೋದು ಒಂದೇ ಜನ್ಮ, ಸಾಯೋದು ಒಂದೇ ಜನ್ಮ, ಎಲ್ರಿಗೂ ಒಂದೇ ಜನ್ಮ ಇರೋದು. ಸೊ ಇದ್ರಲ್ಲಿ ನಾಯಿ ಅಂತ ನಾವೇನಂತೀವಿ, ನಮಗೆ ಲಾಯಲಿಟಿ ಇಲ್ಲ, ಅದಕ್ಕೆ ಲಾಯಲಿಟಿ ಅನ್ನೋದನ್ನ ನಾವು ತೋರಿಸಿದ್ವಿ ಸಬ್ಜೆಕ್ಟ್ ಅಲ್ಲಿ ಸರ್. ಅದು ಆಗುತ್ತೆ ಸರ್. ಯಾಕೆಂದ್ರೆ ನೀವ್ ಹೆಂಗೆ ಇದು
ಯಾವ್ದ್ರಲ್ಲಿ? ಪುರಾಣದ ಉಲ್ಲೇಖ ಅಲ್ಲ ಸರ್, ಇದು ನಾವು ಹೇಳ್ತಾ ಇರೋದು ಸಿನಿಮಾ, ಆಯ್ತಾ? ಒಂದು ಇವಾಗ ನಾನೊಬ್ಬ ಡೈರೆಕ್ಟರ್, ಕಾಲ್ಪನಿಕ ಅಷ್ಟೇ, ನೀವು ಊಹೆ ಮಾಡ್ಕೋಬೇಕಷ್ಟೇ ಅದನ್ನು ಹೇಳೋದು. ಸೊ ಆ ಥರ ಮಾಡಿದ್ದೀನಿ ಸರ್. ನನ್ನ ಬಗ್ಗೆ ನಂದು ಇದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ತನಿಖೆ ಅಂತ ಒಂದು ಸಿನಿಮಾ ಮಾಡಿದೆ, 2020 ರಿಲೀಸ್ ಆಗಿದೆ ಸಿನಿಮಾ, ಅದು 2020. ಸೊ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿ ಒಂದು ಲೆಕ್ಕಾಚಾರದಲ್ಲಿ ಆಯಿತು. ಸೊ ಹಾಗಾಗಿ ಇದು 2ನೇ ಸಿನಿಮಾ ನಾಯಿದೆ ಎಚ್ಚರಿಕೆ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ ಸರ್. ಇದೆ ಸರ್, ಇದು 2022. 22 ಆ ಟೈಮಲ್ಲಿ ಮಾಡಿದ್ವಿ. ತುಂಬ ಒಂದು 20 ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಅದಲ್ಲ ಸರ್, ನೀವೆಲ್ಲ ತಲೆಗೆ ಹುಳ ಬಿಡ್ಬೇಕಷ್ಟೇ, ನಾನೇ ಬಿಡ್ಬೇಕಾಯ್ತದ ನಿಮ್ಗೆ ಹುಳ. ಈಗ ಅಲ್ಲೇನೋ ಒಂದು ಟ್ವಿಸ್ಟ್ ಇದೆ ಸರ್, ಅಷ್ಟೇ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅಂತ ಸರ್. ಸಿನಿಮಾದಲ್ಲಿ ಅವೇರ್ನೆಸ್ ಅಷ್ಟೇ ಸರ್, ಕಾಯಿಲೆಗೆ ಮದ್ದು ಅಷ್ಟೇ ನಾನು ಹೇಳ್ತಾರೆ, ಟ್ರೀಟ್ಮೆಂಟ್ ನಾನು ಹೇಳ್ತಾ ಇರೋದು. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ, ಒಂದು ವಿಷಯ ಬೇಕು, ಒಂದು ಮೆಸೇಜ್ ಬೇಕು, ಅದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಮನೇಲಿ ನಾಯಿ ಸಾಕ್ತೀರಾ, ಪ್ರೀತಿಯಿಂದ ಸಾಕ್ತೀರಾ, ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ. ಕೆಲವರು ನಾಯಿಗಳನ್ನ ತಗೊಂಡೋಗ್ಬಿಟ್ಟು ರೋಡಲ್ಲಿ ಬಿಟ್ಬಿಡ್ತಾರೆ, ಒಂದು ಕಾಯಿಲೆ ಬಂತು ಅಂತಂದ್ರೆ. ಎಷ್ಟೋ ಪ್ರೀತಿಯಿಂದ 50,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ, 40,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ, ತಗೊಂಡ್ಬಿಟ್ಟು ಅದನ್ನ ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂದ್ರೆ ತಗೊಂಡೋಗಿ ರೋಡ್ ಬಿಡ್ತಾರೆ. ಅದಕ್ಕೊಂದು ರೇಬಿಸ್ ಇರುತ್ತೆ, ಏನೋ ಒಂದು ಅಟ್ಯಾಕ್ ಆಗಿರುತ್ತೆ, ಏನೋ ಕಾಯಿಲೆ ಆಗಿರುತ್ತೆ, ಅದು ಮನುಷ್ಯನಿಗೆ ಅಟ್ಯಾಕ್ ಆಗುತ್ತೆ, ಮನುಷ್ಯನ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಮೂವಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಆರಾಮಾಗಿ ಸಿನಿಮಾಗೆ ಬಂದು ಒಂದು 2 hours 2.5 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ, ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ದೀವಿ ಅದು ಇದು ಅಂತ CG ವರ್ಕಲ್ಲಿ ಅಂಥದ್ದೇನಿಲ್ಲ. CG ವರ್ಕ್ ಕೂಡ ತುಂಬ ಕಮ್ಮಿ ಇದೆ. ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಮೂವಿಯಲ್ಲಿ. ಸ್ವಲ್ಪ ಒಂಚೂರು ಮಾಡಿದ್ದೀವಿ, ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ. ಬಟ್ ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ, ಯೂಶ್ವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ನಾನು MBBS MD ಜನರಲ್ ಮೆಡಿಸಿನ್ ಮಾಡಿರೋದು, ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ HSR ಅಲ್ಲಿ. ಅದಾದಮೇಲೆ ನಾನು ಕನ್ಸಲ್ಟೆಂಟ್ ಆಗಿ ಮಣಿಪಾಲ್ ಮತ್ತು ಮದರ್ಹುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ, ಸೊ ಸರ್ಜಾಪುರ್ ರೋಡಲ್ಲಿ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು. ಒನ್ಸ್ ಅಗೈನ್ ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ, ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಒಂದು, ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ, ಆದ್ರೂ ನೀವು ನಾನೊಂದು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ. ಅದಕ್ಕೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಿಕೊಂಡು, ನಾನು ಕಷ್ಟಪಟ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ. ನನ್ನನ್ನು ಯಾರಾದರೂ ಸಿನಿಮಾದಲ್ಲಿ ತೊಗೊಂಡಿಲ್ಲ ಅಂದರೂ ನಾನು ಸಿನಿಮಾ ಮಾಡ್ತೀನಿ. ಸೊ ಆನ್ ದಿಸ್ ಸ್ಟೇಜ್ ಐ ಆಮ್ ಟೆಲ್ಲಿಂಗ್ ದಿಸ್. ಸೊ ಅಪಾನ್ ದ್ಯಾಟ್, ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ, 3-4 ಜನ ಇದ್ದಾರೆ ಆ್ಯಕ್ಚುಲಿ. ಅವ್ರು ಇನ್ನೂ ಬಂದಿಲ್ಲ. ಐ ಥಿಂಕ್ ದೇ ವಿಲ್ ರೀಚ್ ಇನ್ ಅನದರ್ 10 minutes. ಆ್ಯಂಡ್ ನಮ್ಮ ಗೆಸ್ಟು ಇಂದ್ರಜಿತ್ ಲಂಕೇಶ್ ಅವರು ಬರ್ತಾರೆ. ಸೊ ಈಲ್ ಆಲ್ಸೋ ಟೇಕ್ ಅನದರ್ 5 minutes. ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ, ನಾಯಿ ಇದೆ ಎಚ್ಚರಿಕೆ. ಸೊ ನೀವು ಕೇಳಿದ ತಕ್ಷಣವೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ, ಇದು ಎಲ್ಲೂ ಕೇಳಿಲ್ಲ, ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ. ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಕಲೇಗೌಡ ಅವರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ, ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ. ಅವರು ಒಂದೇ ಮಾತು ಹೇಳಿದರು, ಸರ್ ಇದು ಕಂಟೆಂಟ್ ಚೆನ್ನಾಗಿದೆ, ಮೆಸೇಜ್ ಓರಿಯೆಂಟೆಡ್ ಮೂವಿ, ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಹೇಳಿದಾಗ ನಾನು ಓಕೆ, ನಾವು ಮಾಡೋಣ ಅಲ್ವಾ. ಯಾಕೆಂತಂದರೆ ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯೆಂಟೆಡ್ ಅಂತ ಅಂದ್ಕೊಳ್ಳಿ. ಅಂದರೆ ಹೇಗೆ ರೇಬಿಸು ಕಾಯಿಲೆ ಬರುತ್ತೆ, ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು, ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬಿಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾಡ್ ಶೋನ್ ಮೆನಿ ಎಲಿಮೆಂಟ್ಸ್ ವಿತ್ ಹರರ್, ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್. ನೀವು ಟ್ರೈಲರ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಿಡುಗಡೆ ಮಾಡ್ತೀವಿ. ನೀವು ನೋಡಿ, ಟ್ರೈಲರ್ ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ. ಆ್ಯಂಡ್ ದೆನ್ ಅಪಾನ್ ದಟ್ ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸ್ಟೋರಿ ಹೇಳಿಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನಿಸುತ್ತೆ, ಏನಕ್ಕೆ ಹೇಳಿದ್ದೀರಾ ಸ್ಟೋರಿ ಅಂತ ಅಲ್ವಾ. ಓಕೆ, ಸೊ ಇದು ಒಂದು ಮೇನ್, ನಾಯಿ ಯಾವ ಥರ ನಿಯತ್ತಾಗಿರುತ್ತೆ, ಒಬ್ಬ ಮನುಷ್ಯನಿಗಿಂತೂ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ. ಮನೆಯಲ್ಲಾದ್ರೂ ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟಾಗಿ ಬಂದ್ರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಬಂದ ಮೇಲೆ ಅದು ಬೇರೆ ಥರ ಪ್ರೀತಿನೇ ತೋರಿಸುತ್ತೆ. ಸೊ ನಾಯಿಗಳನ್ನ ಸಾಕಬೇಕು. ನಾನು ಡೈಲಿ ನೋಡ್ತಾ ಇರ್ತೀನಿ, ಆ ನ್ಯೂಸ್ ಚಾನಲಲ್ಲಿ ಈ ನ್ಯೂಸ್ ಚಾನಲಲ್ಲಿ ಪಕ್ಕದ ಮನೆಯವರು ಅವರು ಇವರು ನೈಬರ್ಹುಡಲ್ಲಿ ಗಲಾಟೆಗಳಾಗೋದು ಅದು ಇದು ಅಂತ ಹೇಳಿ.
ಕರೆಕ್ಟು ನೋಡ್ಕೋಬೇಕು ನಾವು. ಸಿ ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಅಟ್ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತನೂ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ನಾಯಿಗಳನ್ನ ಯಾವ ಥರ ಪ್ರೀತಿ ಮಾಡ್ತೇವೆ, ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು. ಹೇಗೆ ಅಂತಂದರೆ, ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವ್ರು ನೋಡಿದ ತಕ್ಷಣ ಕಚ್ತವೆ ಅದು ಇದು ಅಂತ ಹೇಳ್ತಾರೆ ಯೂಶ್ವಲಿ. ಬಟ್ ಆದರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡಿಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ? ಯಾಕೆ? ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ. ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ BBMPಗೆ ಸಾವಿರಾರು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಅವರು ಇವರು ಅಂತೇಳಿ. ಅದು ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ. ಬಟ್ ಅದನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ಇಟ್ ಡೆಫಿನೆಟ್ಲಿ.